ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಕಿ ಚೆರಿ ಲಾಗ್ಸ್. ಈ ದಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಚೆರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫುಡ್ ಬೇಕು ಅಂತ ಕೇಳ್ತಿದ್ದ. ಹಾಗಾಗಿ ಚಪಾತಿಯಲ್ಲೇ ಎಲ್ಲ ವೆಜಿಟೇಬಲ್ಸ್ ಯಾವಿರುತ್ತೆ ಮನೆಯಲ್ಲೇ ಅದನ್ನೇ ತೊಗೊಂಡ್ಬಿಟ್ಟು ಚಪಾತಿ ರೋಲ್ ಮಾಡೋಣ ಅಂತ ಇವನ್ನೆಲ್ಲ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಏನೆಲ್ಲ ಇರುತ್ತೆ ಸ್ವಲ್ಪ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಕಡೆ ರೈಸು, ಒಂದು ಕಡೆ ದಾಲ್ಗೆ, ಒಂದು ಕಡೆ ವೆಜಿಟೇಬಲ್ಸ್ ಕರ್ರಿ ಎಲ್ಲ ಒನ್ ಬೈ ಒನ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಅದು ಕುದ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚೀಸು, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಎಲ್ಲವನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಚಪಾತಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಡೆ. ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. 1 ಅವರ್ ಇಲ್ಲಾಂದರೆ ಹಾಫ್ ಆನ್ ಅವರ್ ನಾವು ನೆನೆಸಿಟ್ಕೊಂಡ್ರೆ ನಮ್ಮ ಚೆರಿ ಸ್ಕೂಲಿಗೆ ಹೋಗಿ ರೆಡಿ ಆಗಿದ್ದೀನಿ. ಅಮ್ಮ ಆಯ್ತಾ ಇಲ್ಲ ಅಂತ ಪದೇ ಪದೇ ಬಂದು ನನಗೆ ಟಾರ್ಚರ್ ಕೊಡ್ತಿದ್ದೆ. ಯಾಕಂದರೆ ಈಸಿಯಾಗಿ ಏನಾದರೂ ರೈಸ್ ಇಲ್ಲಾಂದರೆ ಏನಾದರೂ ಬೇಗ ಮಾಡಿಕೊಡ್ಬೋದು. ಬಟ್ ಇವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಲ್ವ, ಬೇಗ ಆಗೋದಿಲ್ಲ. ಹಾಗಾಗಿ ನಾನು ಕೆಲವೊಂದಿಷ್ಟು ಮಾಡಿಟ್ಟಿದ್ದೆ ಚಪಾತಿ ಬೇಸ್ನ. ಮತ್ತು ನಮ್ಮ ಹಸ್ಬೆಂಡ್ ಬಂದು ನಾನು ಕೂಡ ಸ್ವಲ್ಪ ನಿನಗೆ ಹೆಲ್ಪ್ ಮಾಡ್ತೀನಿ ಅಂದರು. ಸೊ ಥ್ಯಾಂಕ್ಫುಲ್ಲು. ಸೊ ಅವ್ರಿಗೂ ಸ್ವಲ್ಪ ನಮ್ಗೆ ಏನಾದರೂ ಹೆಲ್ಪ್ ಮಾಡಿಬಿಟ್ರೆ ಈಸಿ ಅನಿಸುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಹಂಚಿನ ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು ರೋಲು. ನಮ್ಮ ಚೆರಿ ಬೇಗ ಹಾಕ್ಕೊಡಿ ನಂಗೆ ಟೈಮ್ ಆಗ್ತಿದೆ ಸ್ಕೂಲಿಗೆ ಅಂತಿದ್ದ. ಸೊ ಮಕ್ಕಳಿಗೆ ಸ್ವಲ್ಪ ವೆರೈಟಿ ಏನಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಅದನ್ನೇ ನಾವು ಚಪಾತಿ ಮಾಡಿಕೊಟ್ಟು ವೆಜಿಟೇಬಲ್ಸ್ ಕರಿ ಮಾಡಿಕೊಟ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಒಂದು ತಿನ್ನೋ ಮಕ್ಕಳು ಸ್ವಲ್ಪ ಹೆಚ್ಚಿಗೆ ತಿನ್ನೋಕ್ಕೆ ಆಸೆ ಪಡ್ತಾರೆ. ಹಾಗಾಗಿ ಇವಾಗ ನಾವು ಒಂದು ಕಡೆಗೆ ಹಸಿ ಖಾರನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ಮತ್ತೊಂದು ಕಡೆ ಬುಡ್ಮೆಕಾಯಿ ಕರಿ ಅಂತಾರಲ್ವ, ಸೊ ಅದನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ. ಏನು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಜಾರಲ್ಲಿ ಇವನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಟಿದ್ದೀನಿ. ಇದು ಹಸಿಮೆಣಸಿಕಾಯಿ ದಾಲು. ಈ ದಿನ ರೆಡ್ ಚಿಲ್ಲಿದು ಬೇಡ ಅಂತಂದರು, ಸ್ವಲ್ಪ ಗ್ರೀನ್ ಕಲರ್ ದಾಲ್ ಬೇಕಂದರು. ಸೊ ಹಾಗಾಗಿ ಈ ದಿನ ನಾನು ಗ್ರೀನ್ ಕಲರ್ದು ಮಾಡಿದ್ದೀನಿ. ನೆಕ್ಸ್ಟು ನಾನು ಮೆಣಸಿಕಾಯಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಲ್ವ, ಅದು ಕೂಡ ನಾನು ಇವಾಗ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ರೋಟಿಗೆ ಮಾತ್ರ. ಚಪಾತಿಗೂ ಚೆನ್ನಾಗಿರುತ್ತೆ, ರೋಟಿಗೂ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಕಡೆ ಜಾಸ್ತಿ ಅಂದರೆ ರೋಟಿ ಜೊತೆನೇ ತಿನ್ನೋದು ವಾಡಿಕೆ ಅಂತಲೇ ಹೇಳ್ಬೋದು. ಸೊ ರೈಸಿಗೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು ಚಟ್ನಿ ತಿಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಮೈದ ಬಂದು ಟೀ ಬೇಕಂತ ಹೇಳ್ದೆ. ಹಾಗಾಗಿ ನಮ್ಮ ಸಿಸ್ಟರು ಒಂದು ಕಡೆ, ನಮ್ಮದು 2 ಕಡೆ ಒಂದೇ ಪ್ಲಗ್ ಇದೆ ಅಲ್ವಾ, ಹಾಗಾಗಿ ಒಂದು ಸ್ವಿಚ್ ತೆಗೆದ್ರೆ ಮತ್ತೊಂದು ನಾವು ಅರೇಂಜ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಗ್ರೈಂಡ್ ಆಮೇಲೆ ಮಾಡ್ಕೊಳ್ತೀನಿ. ಫಸ್ಟ್ ಅವನಿಗೆ ಟೀ ಮಾಡಿಕೊಡು ಅಂತ ಹೇಳಿದ್ನಲ್ವ, ಒಂದು ಕಡೆ ನಮ್ಮ ಸಿಸ್ಟರು ಅವನಿಗೆ ಟೀ ಮಾಡಿಕೊಡ್ತಿದ್ರೆ, ಮತ್ತೊಂದು ಕಡೆ ನಾನು ಈ ದಿನ ಸ್ಪೆಷಲ್ ಏನಂದರೆ ತಾಳಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೆಕ್ಸ್ಟ್ ಹೇಳ್ತಾ ಇರ್ತೀನಿ. ಇವಾಗ ಫಸ್ಟ್ ನಾನು ಇದನ್ನು ಚೆನ್ನಾಗಿ ಕವರಲ್ಲಿ ಇಟ್ಟಿರ್ತೀವಿ. ತುಂಬ ದಿನ ಆಗಿರುತ್ತೆ, ಹುಳ ಆಗಿರುತ್ತೆ ಅಲ್ವ. ಫಸ್ಟು ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಹಾಗಿದ್ರೆ ಒಂದು ಟೈಮ್ ನೋಡ್ಕೊಂಡ್ಬಿಟ್ರೆ ನಮಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಪೌಡ್ರನ್ನ ಚೆನ್ನಾಗಿ ಜಲ್ಡಿಯಲ್ಲಿ ಚೆನ್ನಾಗಿ ಇಟ್ಕೊಳ್ತಾ ಇದ್ದೀನಿ. ಏನಾದರೂ ಕಸರಿದ್ದರೆ ಎಲ್ಲ ಹೋಗುತ್ತೆ ಅಂದ್ಕೊಂಡು. ಕರ್ರಿ ಕೂಡ ಇನ್ನೊಂದೇನಪ್ಪ ಅಂದರೆ ಚೆನ್ನಾಗಿ ಬೆಂದಿದೆ ಅಂದ್ಕೊಂಡು ನಾನು ಮತ್ತೆ ಸರ್ವ್ ಮಾಡಿದೆ. ಇನ್ನೊಂದು ಸ್ವಲ್ಪ ಬಿಗು ಅನ್ನಿಸ್ತು, ಹಾಗಾಗಿ ಮತ್ತೆ ಫ್ರೈ ಮಾಡೋಕ್ಕೆ ಇಟ್ಕೋಬೇಕು. ಒಂದು ಕಡೆ ನಮ್ಮ ತಂಗಿ ತಾಳಿಪಟ್ಟಿಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ನ ಅದೆಲ್ಲ ಚಾಪ್ ಮಾಡಿಕೊಡ್ತಾ ಇದ್ದಾಳೆ. ಇವಾಗ ಅಕ್ಕಿ ಹಿಟ್ಟು, ಹಾಗೆ ಪುಟಾಣಿ ಪೌಡರ್, ಇದಕ್ಕೇನು ಬೇಕಂದರೆ ಸ್ವಲ್ಪ ಈರುಳ್ಳಿ, ಹಸಿ ಖಾರ, ಕರಿಬೇವು, ಮೆಂತ್ಯ ಸೊಪ್ಪು, ಜೀರಿಗೆ, ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಲವೊಂದು ಹಾಗೆ ಕ್ಯಾರೆಟ್ ಯೂಸ್ ಮಾಡ್ಬೋದು, ಹಾಗೆ ಸೌತೆಕಾಯಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಪ್ರೆಸೆಂಟ್ ನಾವು ಇದಕ್ಕೆ ಸೌತೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕ್ಯಾರೆಟು ಆ ದಿನ ಇರಲಿಲ್ಲ. ಹಾಗಾಗಿ ನಾನು ನಮ್ಮ ತಂಗಿ ಏನೋ ಡಿಸ್ಕಷನ್ ಮಾಡ್ತಾ ಏನೋ ಹೇಳ್ತಾ ಸಖತ್ತು ಮಜಾ ಮಾಡ್ತಿರ್ತೀವಿ ನಾವಂತರೂ ಡೈಲಿ. ಅವಳು ಏನಾದರೂ ಶೇರ್ ಮಾಡ್ತಿರ್ತಾಳೆ, ನಾನು ಕೂಡ ಕೆಲವೊಂದಿಷ್ಟು ವಿಷಯಗಳು ಟಾಪಿಕ್ ಏನೇ ಇರುತ್ತೆ ಮಾತಾಡ್ತಾಯಿದ್ರೆ ಕೆಲವೊಂದು ಟಾಪಿಕ್ಗಳು ಎಲ್ಲಿಂದೋ ಉದ್ಭವ ಆಗುತ್ತೆ, ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಅವಳು ನಾನು ಶೇರ್ ಮಾಡ್ಕೋತಾ ಖುಷಿ ಪಟ್ಕೊತ ಕುಕ್ಕಿಂಗ್ನ ನಾವು ಚೆನ್ನಾಗಿ ಮುಗಿಸ್ಕೊಳ್ತೀನಿ. ನಿಜ ಹೇಳಬೇಕಂದ್ರೆ ಅದೇ ಹೇಳಿದ್ನಲ್ವಾ. ಸೊ ಅಕ್ಕ ಏನೇನು ಮಾಡಿದೀಯ ಅಂತ ನೋಡ್ತಾ ಇದ್ಲು ಅವಳು ಕೂಡ. ನಾನು ಕೂಡ ಹೇಳಿದೆ ಇನ್ನೂ ಸ್ವಲ್ಪ ಕರಿ ಇದು ಕುದಿಸ್ಬೇಕು ಚೆನ್ನಾಗಿ, ನೆಕ್ಸ್ಟ್ ಮಾಡ್ತೀನಿ. ಎಲ್ಲ ಸರ್ವ್ ಮಾಡಿಬಿಟ್ಟೆ, ನೋಡಲಿಲ್ಲ ಅಂದ್ಕೊಂಡು ಮತ್ತೆ ಪ್ಯಾನ್ನ ನಾನು ಕ್ಲೀನ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಒಂದು
ಕಡೆ ನಮ್ಮ ಸಿಸ್ಟರು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ಲಲ್ವ, ಎಲ್ಲ ಅರೇಂಜ್ ಮಾಡ್ತಾಯಿದ್ದಾಳೆ. ಮತ್ತೊಂದು ಕಡೆ ತಾಳುಪೆಟ್ಟು ಚೆನ್ನಾಗಿ ಇವಾಗ ಹೊಂದ್ಕೊಳ್ಬೇಕು ಅಂತ ಚೆನ್ನಾಗಿ ಹದವಾಗಿ ಸ್ವಲ್ಪ ಹಾಫ್ ಆನ್ ಅವರ್ ಇಟ್ಟರೆ ಸಾಫ್ಟಾಗಿ ಬರುತ್ತಲ್ವ, ಮಾಡಿಟ್ಟಿದ್ದೀನಿ. ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರೇ ಬಂದ ತಕ್ಷಣವೇ ನಾನು ಕೂಡ ಅವರಿಗೆ ಬೇಗ ಬೇಗ ಬಿಸಿ ಬಿಸಿಯಾಗಿ ಮಾಡಿಕೊಡೋದು ಈಸಿ ಆಗುತ್ತೆ ಅಲ್ವಾ. ನಾನು ಒಂದು ಬಾಕ್ಸಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದನ್ನು ಬಾಕ್ಸ್ ಕಂಟೈನರಲ್ಲೇ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಚೆನ್ನಾಗಿ ಅದು ಎಲ್ಲವನ್ನು ಹೀರ್ಕೊಳ್ಳುತ್ತೆ ಅಲ್ವಾ. ಸ್ವಲ್ಪ ಖಾರ ಆಗಿರ್ಬೋದು, ಮಸಾಲೆ ಐಟಮ್ಸ್ ಹಾಕಿರ್ತೀವಿ, ಚೆನ್ನಾಗಿ ಅದ್ಕೊಳ್ಳುತ್ತೆ. ನೆಕ್ಸ್ಟು ನಮ್ಮ ತಂಗಿ ಏನು ಬೇರೆ ಕೆಲಸ ಇದ್ದರೆ ಅವಳು ಬೇರೆ ಕೆಲಸ ಮಾಡ್ತಾಯಿರ್ತಾಳೆ, ನಂದು ಏನು ಕೆಲಸ ಇರುತ್ತೆ ನಾನು ಕೂಡ ಇಬ್ಬರು ಕೂಡ ನಾವು ಶೇರ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಏನೆಲ್ಲ ಮಾಡಿದ್ದೀನಪ್ಪ ಅಂತಂದರೆ ರೈಸ್ ಆಗಿದೆ, ಹಾಗೆ ನಾನು ಹೇಳಿದ್ನಲ್ವ ಗ್ರೀನ್ ಕಲರ್ ದಾಲ್ ರೆಡಿ, ಚಟ್ನಿ ಅಂತ ಹೇಳಿದ್ನಲ್ವ ಇದೇ ರೀತಿ ಚಟ್ನಿ. ನೆಕ್ಸ್ಟು ನಾನು ರೆಸಿಪಿ ಶೇರ್ ಮಾಡ್ತೀನಿ. ಇದು ಬುಡುಮೆಕಾಯಿ ಕರಿ ಅಂತ. ಇಲ್ಲಿ ಒಂದು ನಾನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಹಾಕಿದ ಮೇಲೆ ಒಂದು ಬೌಲ್ ಬೇಕು, ಅದು ಒಂದು. ಇವಾಗ ನಿಮಗೆ ಆಯಿಲ್ ತೊಗೊಂಡು ಬಂದಿರ್ತಾರಲ್ವ, ಅದು ಪೇಪರ್ ಚೆನ್ನಾಗಿರುತ್ತೆ, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಹಂಚು ಕೂಡ ರೆಡಿಯಾಗಿದೆ. ಬಂದ ತಕ್ಷಣವೇ ಒಬ್ಬೊಬ್ಬರು ಬಂದ ತಕ್ಷಣ ನಾನು ರೆಡಿ ಮಾಡಿ ಕೊಡ್ತೀನಿ. ಒಂದು ಕಡೆ ಹಾಲು ಕಾಯಿಸಿರಲಿಲ್ಲ, ಯಾಕಂದರೆ ಮಾರ್ನಿಂಗು ತುಂಬ ಗಡಿಬಿಡಿ ಆಗಿರುತ್ತೆ. ಸೊ ನಿಧಾನವಾಗಿ ಹಾಲು ಕಾದರೆ ಕೆನೆ ಕೂಡ ಬರುತ್ತೆ, ಕೆನೆಯಿಂದ ನಾವು ತುಪ್ಪ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು. ಸೊ ಎಲ್ಲ ಆದಮೇಲೆ ನಿಧಾನವಾಗಿ ಕಾಯಿಸ್ಕೊಳ್ತಾ ಇರ್ತೀನಿ. ಇವಾಗ ಒಬ್ಬೊಬ್ಬರೇ ಬಂದಿದ್ದಾರೆ. ನೋಡ್ತಾ ಇರ್ಬೋದು ತಾಳಿಪಟ್ಟು ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು. ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಸಾಫ್ಟಾಗಿ ಬರ್ತಾಯಿತ್ತು. 1 ಟೀ ಸ್ಪೂನಷ್ಟು ಆಯಿಲ್ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಡ್ರೈ ನೀವು ತಿನ್ನೋದಾದರೆ, ನಾನು ಕೂಡ ಜಾಸ್ತಿ ಆಯಿಲ್ನ ಯೂಸ್ ಮಾಡೋದಿಲ್ಲ. ಇವಾಗ ನಾನು ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಏನಪ್ಪ ಅಂದರೆ ನನ್ನ ಮೈಯಿಂದ ಬಂದಲ್ವಾ, ಸೊ ಅವನಿಗೆ ಊಟನ ಕೊಡ್ತಾ ಇದ್ದಾಳೆ. ತಾಳಿಪಟ್ಟು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ಯಾಕಂದರೆ ಅದು ನಾನು ಮಾಡಿರ್ತೀನಿ, ನಮಗೆ ಇಷ್ಟನೇ ಆಗುತ್ತೆ ರೆಸಿಪಿ. ನಾವು ಮಾಡಿರೋದನ್ನು ಬೇರೆಯವರು ಹೇಳಿದ ಮೇಲೆ ರುಚಿ ಊಟ ಮಾಡಿದ ನಂತರ ಹೇಳಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟಿದ್ದಾರಲ್ವಾ. ಬೇರೆಯವರು ಇಷ್ಟಪಟ್ಟು ನಮ್ಗೆ ಕಮೆಂಟ್ ಹಾಕಿದರೆ ನಾವು ಊಟ ಮಾಡಿರೋಷ್ಟೇ ತೃಪ್ತಿ ಕೊಡುತ್ತೆ. ಯಾಕಂದರೆ ಪ್ರತಿ ಸಲ ಕೂಡ ನಾವು ಆಸೆಪಟ್ಟು ಮನೆಯವ್ರಿಗೋಸ್ಕರ ತುಂಬ ಚೆನ್ನಾಗಿ ಊಟನ ಪ್ರಿಪೇರ್ ಮಾಡಿರ್ತೀವಿ. ಅದೇನು ಚೆನ್ನಾಗಿಲ್ಲ ಅಂದರೆ ನಮಗೂ ಕೂಡ ತುಂಬಾ ಡಿಸಪಾಯಿಂಟ್ ಆಗುತ್ತೆ, ನಾನು ಮಾಡಿರೋದು ಚೆನ್ನಾಗಿಲ್ಲ ಅಂತಂದರೆ. ಸೊ ಚೆನ್ನಾಗಿತ್ತಂದರೆ ಒಂದು ಬೈಟ್ ಉಣ್ಣೋರು ಮತ್ತೊಂದು ಬೈಟು ಉಣ್ಣೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೂ ಖುಷಿ ಆಯಿತು, ಓ ಈ ದಿನ ಮಾಡೋ ರೆಸಿಪಿ ತುಂಬಾ ಚೆನ್ನಾಗಿದೆ ಅಂತ. ಸೊ ಫೈನಲ್ಲಾಗಿ ನೋಡಿದ್ರಲ್ವ ನಾನು ಯಾವ ರೀತಿ ಎಲ್ಲ ರೆಸಿಪಿನ ಮಾಡಿದೆ ಅಂತ. ಸೊ ಫೈನಲ್ಲಾಗಿ ಎಲ್ಲವೂ ತುಂಬ ಚೆನ್ನಾಗಿತ್ತು. ಇವಾಗ ನಾನು ಕೂಡ ನಮ್ಮ ತಂಗಿಸಿ ಹಾಗೆ ನಮ್ಮ ಹಸ್ಬೆಂಡು ಎಲ್ಲರೂ ಎಟ್ ಎ ಟೈಮ್ ಬಂದುಬಿಟ್ರು. ಸೊ ಹಾಗಾಗಿ ಇವಾಗ ನಾವು ಕೂಡ ತಟ್ಟೆಗೆ ಸರ್ವ್ ಮಾಡಿಕೊಂಡು ಒಂದು ಬ್ಯಾಟಿಂಗ್ ಸಖತ್ತಾಗಿ ಬಾರಿಸ್ಬರ್ತೀವಿ ಗಾಯ್ಸ್. ಲವ್ ಯು, ಬಾಯ್ ಬಾಯ್, ಟಾಟಾ. ನೆಕ್ಸ್ಟ್ ಬ್ಲಾಗ್ ಜೊತೆ ಬರ್ತೀನಿ.